ಬದುಕಿನ ಗಳಿಕೆಯ ಮಾರ್ಗ ಇದು ಯಾವ ರಾಶಿಗಳಿಗೆ ಯಾವ ರೀತಿಯಲ್ಲಿ ಇರಬೇಕು ಎನ್ನುವುದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಕುಂಭರಾಶಿಯವರ ಬಗ್ಗೆ ಯೋಚಿಸೋದಾದರೆ, ಕುಂಭರಾಶಿಯವರದ್ದು ವಿಶಿಷ್ಟವಾದಂಥ ಒಂದು ರಾಶಿ. ಕುಂಭ ತುಂಬಿರುವಂಥದ್ದು, ತುಂಬಿದ ಬಿಂದಿಗೆ. ಯಾವತ್ತೂ ನಮ್ಮ ಸಂಪ್ರದಾಯದಲ್ಲಿ ಕಲಶ ಯಾವತ್ತು ಒಂದು ಒಳ್ಳೆಯ ಸಕಾರಾತ್ಮಕ ವಿಚಾರಗಳಿಗೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಚಿಹ್ನೆಯಾಗಿದೆ. ಕುಂಭ ತುಂಬಿದೆ ಅಂತಾದರೆ ಸಮೃದ್ಧಿ ಇದೆ. ಹಾಗಾಗಿ ಕುಂಭದ ಚೈತನ್ಯವೇ ಅದು ಯಾವತ್ತೂ ತುಂಬಿ ಇರುತ್ತೆ. ಇಂತಹ ತುಂಬಿಕೊಂಡ ಕುಂಭ ಕೆಟ್ಟದ್ದಾದಂತಹ ವಿಚಾರಗಳ ಮೂಲಕವಾಗಿ ಒಂದು ನಿರ್ವಾತವನ್ನು ನಿರ್ಮಿಸುವ ಸಾಧಾರಣವಾದ ಒಂದು ಬಿಂದಿಗೆ ಆಗಬಾರ್ದು. ಹಾಗಾದರೆ ಈ ರಾಶಿಯವರಿಗೆ ಸಾಧಾರಣವಾದ ಬಿಂದಿಗೆ ಆಗದೇನೆ ತುಂಬಿದ ಕಲಶದಂತೆ ಸಮೃದ್ಧಿಯನ್ನು ಕೊಡುವಂತಹ ನೆಲೆಯನ್ನು ಯಾವಾಗ ತರುತ್ತೆ ಅಂತಾದರೆ, ಸಂಪೂರ್ಣವಾದಂತಹ ಶನೈಶ್ಚರನ ಶಕ್ತಿ ಈ ರಾಶಿಯವರಿಗೆ ಒದಗಿ ಬಂದರೆ ಇದು ತುಂಬಿದ ಕುಂಭವಾಗುತ್ತೆ. ಶನೈಶ್ಚರ ಯಾಕೆಂದರೆ ಕುಂಭರಾಶಿಯ ಯಜಮಾನ. ಇಂತಹ ಕುಂಭರಾಶಿಯವರು ಶನೈಶ್ಚರನ ಮೂಲಕವಾಗಿ ಅಗೈನ್ ಮಕರ ರಾಶಿಯವರಂತೆಯೇ ಕೃಷಿಯಲ್ಲಿ ಕೂಡ ಇವರು ಮಿಂಚೋದಕ್ಕೆ, ಹಣವನ್ನು ಗಳಿಸುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಹಾಗೆಯೇ ನಮ್ಮ ಆಹಾರದ ವಿಚಾರಗಳ ಎಲ್ಲ ಘಟಕಗಳನ್ನು ಒಳ್ಳೆಯ ರೀತಿಯ ಆಹಾರದ ಫೈನಲ್ ಪ್ರಾಡಕ್ಟ್ ಆಗಿ ಹೇಗೆ ರೂಪಿಸಬಹುದು ಎನ್ನುವಂತಹ ಬಿಸ್ನೆಸ್ಗೆ ಇವರು ಕೈ ಹಾಕಿದರೆ ಇನ್ನೂ ಹೆಚ್ಚಿನ ಕೃಷಿಯ ಜೊತೆಗೇನೆ ತಮ್ಮದೇ ಆದಂತಹ ಆಹಾರದ ಸಂಸ್ಕರಣಾ ಘಟಕವನ್ನು ರೂಪಿಸಿಕೊಡುವುದರ ಮೂಲಕ ಹೆಚ್ಚಿನದ್ದಾದಂತಹ ಸಂಪತ್ತನ್ನು ಗಳಿಸೋದಕ್ಕೆ ಇವರಿಗೆ ಅವಕಾಶವಾಗುತ್ತೆ. ಇನ್ನೂ ಹೆಚ್ಚಿನ ಒಂದು ಜೀವನದ ಮಾರ್ಗವನ್ನಾಗಿ ಈ ವಿಮಾನದ ಸಾಗಾಣಿಕೆಯ ವಿಚಾರವನ್ನು ನಾವು ಪ್ರತಿ ಸಂಸ್ಥೆಗಳು, ಅದು ಸರ್ಕಾರಕ್ಕೆ ಸೇರಿರಬಹುದು ಅಥವಾ ಪ್ರೈವೇಟ್ ಏಜೆನ್ಸಿಗೆ ಸೇರಿರಬಹುದು, ಈ ವಿಮಾನ ಸಾಗಾಣಿಕೆಯಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಾವು ಕೆಲವು ವಸ್ತುಗಳನ್ನು ವಿದೇಶಕ್ಕೆ ಕಳಿಸುವಂಥದ್ದು ಅಥವಾ ನಮ್ಮ ದೇಶಕ್ಕೆ ಆಯಾತ ಮಾಡಿಕೊಳ್ಳುವಂಥದ್ದನ್ನು ರೂಪಿಸಿಕೊಡಬಹುದು. ಹಾಗಾಗಿ ಒಂದು ವಿಮಾನ ಸಾಗಾಣಿಕೆಯ ಸಂಸ್ಥೆಯನ್ನೇ ಇವರು ಕಟ್ಟಿಕೊಳ್ಬಹುದು. ಪ್ರಯಾಣಿಕರ ಬಗೆಗಾಗಿನ ವಿಮಾನದ ಸಂಸ್ಥೆಯನ್ನು ಕಟ್ಟಿಕೊಳ್ಬಹುದು. ವಿಮಾನ ಸಾಗಾಣಿಕೆಯ ಮೂಲಕವಾಗಿ ಅನೇಕದ್ದಾದಂತಹ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಡೋದಕ್ಕೆ, ಅದು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ್ದೋ ಅಥವಾ ಆಹಾರ ವಸ್ತುಗಳನ್ನು ನಿರ್ಯಾತ ಮಾಡೋದಕ್ಕೆ, ಆಯಾತ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದ್ದೋ ಅಥವಾ ಇನ್ನೇನೇ ಒಂದು ರೀತಿಯಲ್ಲಿ ಯುದ್ಧದ ಸಂದರ್ಭದ ವಿಚಾರಕ್ಕೆ ಬೇಕಾದಂತಹ ವೈಮಾನಿಕ ಒಂದು ಹಾರಾಟವನ್ನು ನಡೆಸುವುದಕ್ಕೋ. ಹಾಗಾದರೆ ಯುದ್ಧದ ವಿಚಾರ ಅನಿವಾರ್ಯವಾಗಬೇಕೇ ಕೇಳಿದರೆ ಅನಿವಾರ್ಯವಾಗಬೇಕು ಅನ್ನುವಂಥದ್ದು ಯಾರ ಒಂದು ಒಪ್ಪಿಗೆಯಾಗಿಯೂ ಬರೋದಿಲ್ಲ. ಆದರೂ ಕೂಡ ಆ ಒಂದು ರಕ್ಷಣೆಯ ಬಗೆಗೆ ಪ್ರತಿ ದೇಶವೂ ಕೂಡ ತನ್ನದೇ ಆದಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾಗತ್ತೆ. ಈ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕಾದ್ರೆ ವೈಮಾನಿಕ ಘಟಕಗಳನ್ನು ನಾವು ರೂಪಿಸುವಂತಹ ಇಂಡಸ್ಟ್ರಿಯನ್ನು ನಾವು ರೂಪಿಸಿಕೊಂಡಲ್ಲಿ ಅನೇಕ ದೇಶಗಳ ಜೊತೆಗೆ ನಾವು ವ್ಯಾಪಾರಗಳನ್ನು ಕುದುರಿಸಬಹುದಾದಂತಹ ಒಂದು ಪ್ರೈವೇಟ್ ಆದಂತಹ ಇಂಡಸ್ಟ್ರಿಯನ್ನು ಸ್ಥಾಪಿಸಬಹುದಾಗಿದೆ. ಇದಕ್ಕೆ ಕೂಡ ಈ ಒಂದು ಕುಂಭರಾಶಿಯವರು ತಮ್ಮದೇ ಆದಂತಹ ರೀತಿಯಲ್ಲಿ ಕಾರ್ಯಸೂಚಿಗಳನ್ನು ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದು ತುಂಬಿದ ಕುಂಭ ಹೇಳುವಂಥದ್ದು, ಕಲಶ ಅನ್ನುವಂಥದ್ದು ಶ್ರೀಮಂತಿಕೆಯ ದ್ಯೋತಕ. ಶ್ರೀಮಂತಿಕೆ ಅನ್ನುವಂಥದ್ದು ಪ್ರದರ್ಶನ ಆಗಬಾರ್ದು. ಆದರೆ ಶ್ರೀಮಂತಿಕೆ ಅನ್ನುವಂಥದ್ದು ನ್ಯಾಯದ ಮಾರ್ಗದಲ್ಲಿ ನಾವು ದುಡಿದು ಹಣ ಶೇಖರಣೆಯ ರೂಪಕ್ಕೆ ತಿರುಗಿಸಿಕೊಂಡು ಅಂತಾದರೆ ಅದು ಸಕ್ಸಸ್ಸಿನ ದೊಡ್ಡ ಸ್ವರೂಪವೇ ಆಗಿದೆ. ಹಾಗಾಗಿ ಚಿನ್ನ, ಬೆಳ್ಳಿ ಮುಂತಾದ ಆಭರಣದ ಒಂದು ಲೋಹಗಳನ್ನು ನಾವು ಯಾವ ರೀತಿಯಲ್ಲಿ ನಾವು ಆ ಲೋಹಗಳ ಮಾರಾಟಗಾರರಾಗಿಯೋ ಅಥವಾ ಆ ಲೋಹಗಳ ಮೂಲಕವಾಗಿ ಆಭರಣಗಳನ್ನು ತಯಾರಿಸಿ ಅದರ ಮಾರಾಟಗಾರರಾಗುವ ಮೂಲಕವಾಗಿಯೋ, ಆ ಮಾರಾಟದ ಸಂದರ್ಭದಲ್ಲಿ ಇನ್ನಿತರ ರೀತಿಯಲ್ಲಿ ದೇಶ ವಿದೇಶಗಳೊಡನೆ ವ್ಯವಹರಿಸಬಹುದಾದಂತಹ ಸಾಮರ್ಥ್ಯವನ್ನು ಗಳಿಸುವುದರ ಮೂಲಕವೋ ಅನೇಕ ವ್ಯಾಪ್ತಿಯಲ್ಲಿ ನಾವು ನಮ್ಮನ್ನು ಹೆಚ್ಚು ಶಕ್ತಿಯುತವಾಗಿ ಈ ಒಂದು ವ್ಯಾಪಾರದ ಮಾರ್ಗದಲ್ಲಿ ಅಥವಾ ವಾಣಿಜ್ಯದ ಮಾರ್ಗದಲ್ಲಿ ನಮ್ಮನ್ನು ನಾವು ರೂಪಿಸಿಕೊಳ್ಬಹುದಾದಂಥ ದೈತ್ಯ ಶಕ್ತಿಯನ್ನು ಮಾಡಿಕೊಡೋದಕ್ಕೆ ಕುಂಭರಾಶಿಯವರಿಗೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಇವರು ಉತ್ತಮವಾದಂತಹ ರೀತಿಯಲ್ಲಿ ಇವರ ಜಾತಕದಲ್ಲಿ ಸೂರ್ಯನನ್ನು ಹೊಂದಿದ್ದಾರೆ ಅಂತಾದರೆ ಅನೇಕ ರೀತಿಯ ಈ ಒಂದು
ಪ್ಯಾರಾಮೆಡಿಕಲ್ ಯೂನಿಟ್ಗಳನ್ನು ಸಂಸ್ಥಾಪಿಸಿ ಗಳಿಕೆಯ ಮಾರ್ಗವನ್ನು ರೂಪಿಸಿಕೊಡೋದಕ್ಕೆ ಇವರಿಗೆ ಅವಕಾಶ ಸಿಗತ್ತೆ. ಅಷ್ಟೇ ಅಲ್ಲ, ಕುಂಭರಾಶಿಯವರು ಸಿನಿಮಾ ರಂಗದಲ್ಲೂ ಕೂಡ ಇವರು ಯಶಸ್ಸನ್ನ ಹೊಂದಬಹುದು. ಸಿನಿಮಾ ರಂಗ ಅಂದ ತಕ್ಷಣ ಒಳ್ಳೆಯ ನಟನೆ ಆಗಬೇಕು ಅಂತಲ್ಲ, ಒಳ್ಳೆಯ ನಟಿಯೇ ಆಗಬೇಕು ಅಂತಲ್ಲ, ಒಳ್ಳೆಯ ಪ್ರೊಡ್ಯೂಸರ್ ಆಗಿ, ಅಷ್ಟೇ ಅಲ್ಲ ಒಳ್ಳೆಯ ರೀತಿಯ ಒಂದು ಕ್ಯಾಮರಾ ಚಾಕಚಕ್ಯತೆಯನ್ನು ಹೊಂದಿದಂತಹ ಕ್ಯಾಮರಾಮನ್ ಆಗಿ, ಬೆಳಕು ನೆಡಲುಗಳ ಸಂಯೋಜನೆಯ ಒಂದು ಸಂವಿಧಾನವನ್ನು ರೂಪಿಸುವ ಒಬ್ಬ ಟೆಕ್ನಿಷಿಯನ್ ಆಗಿ, ಅಥವಾ ಯಾವುದೇ ಸಂದರ್ಭದಲ್ಲೂ ಅತ್ಯುತ್ತಮವಾದಂತಹ ಈ ಕೆಲವು ಸಿನಿಮಾಗಳನ್ನು ನಾವು ಗಮನಿಸಿದರೆ ಆ ಮೇಕಪ್ಗಳ ಮಾಡುವಂಥ ಚಾಕಚಕ್ಯತೆ ಏನಿರುತ್ತೆ, ಮೇಕಪ್ ಮ್ಯಾನ್ ಅನ್ನುವಂಥ ಅವನು ಯಾವುದೇ ವ್ಯಕ್ತಿಯನ್ನ ಇನ್ನೊಂದು ರೀತಿಯ ಒಂದು ಪಾತ್ರಕ್ಕೆ ಒಗ್ಗಿಸಬೇಕಾದಂತಹ ಬಹುದೊಡ್ಡದಾದಂತಹ ಒಂದು ಚಮತ್ಕಾರವನ್ನು ತೋರಿಸಬಹುದಾದಂತಹ ಪ್ರತಿಭೆಯನ್ನು ಹೊಂದಿರ್ತಾನೆ. ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ತನ್ನನ್ನೇ ತಾನು ಸಂಯೋಜಿಸಿಕೊಳ್ಳುವುದರ ಮೂಲಕ ಅಂತಾರಾಷ್ಟ್ರೀಯವಾಗಿ ದೊಡ್ಡದೊಂದನ್ನು ಸಾಧಿಸುವುದಕ್ಕೆ ಕಾರಣಭೂತವಾಗುವಂಥದ್ದು ಈ ಕುಂಭರಾಶಿಯವರಿಗೆ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ಸಾಧ್ಯತೆಯನ್ನು ತಂದುಕೊಡುವಂಥ ಗ್ರಹ ಯಾವುದು ಕೇಳಿದರೆ, ಇವರ ಜಾತಕದಲ್ಲಿ ಶುಕ್ರ ಅಪಾರ ಪ್ರಮಾಣದಂತಹ ಒಂದು ಶಕ್ತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಶುಕ್ರನ ದೌರ್ಬಲ್ಯ ಒಂದೊಮ್ಮೆ ಈ ಜಾತಕದಲ್ಲಿ ಸ್ಥಾಯಿ ಆಯಿತು ಅಂತಾದ್ರೆ, ಬುಧ ಎಷ್ಟರ ಮಟ್ಟಿಗೆ ಅತ್ಯುತ್ತಮನಾಗಿ ಈ ಜಾತಕದಲ್ಲಿ ಕೂತಿದ್ದಾನೆ ಅನ್ನುವಂಥದ್ದನ್ನು ಗ್ರಹಿಸಿದರೆ, ಬುಧನ ಮೂಲಕವಾಗಿ ಕುಂಭರಾಶಿಯವರು ಅನೇಕ ರೀತಿಯ ಪಾಂಡಿತ್ಯವನ್ನ, ಅನೇಕ ಭಾಷೆಗಳನ್ನ ಕಲಿಯುವುದರ ಮೂಲಕ, ಅನೇಕ ಸಂಸ್ಕೃತಿಯ ಬಗೆಗಾಗಿನ ಜ್ಞಾನವನ್ನು ಹೊಂದುವುದರ ಮೂಲಕ ಒಬ್ಬ ಒಳ್ಳೆಯ ರೀತಿಯ ಒರೇಟರ್ ಆಗಿ, ಈ ಒರೇಟರ್ ಅಂದ್ರೆ ಧಾರ್ಮಿಕ ವಿಚಾರಗಳಿಗಾಗಿ ಬೇಕಾದಂತಹ ಮಾತುಗಳು ಅಂತ ಮಾತ್ರ ಅಲ್ಲ, ಅನೇಕ ರೀತಿಯ ಸಂಶೋಧನೆಗಳಿಗೆ ಬೇಕಾದಂತಹ ಪೂರ್ವಭಾವಿಯಾದಂತಹ ಲೆಕ್ಚರ್ಗಳನ್ನು ಕೊಡುವಂಥದ್ದಕ್ಕೋ, ಅಥವಾ ಅನೇಕ ರೀತಿಯ ವಿಚಾರಗಳಲ್ಲಿ ಹೊಂದಿರದಂತಹ ಜ್ಞಾನವನ್ನ ತಮ್ಮ ಜ್ಞಾನದ ಮೂಲಕವಾಗಿ ಅವರಿಗೂ ಪಸರಿಸುವುದರ ಮೂಲಕವಾಗಿ, ಕೆಲವೊಂದ್ಸಲ ಏನಾಗುತ್ತೆ, ನಾವು ಈ ಒಂದು ಈ ಡಿಜಿಟಲ್ ಸಂಯೋಜನೆಯಲ್ಲಿ ನಾವು ಕೆಲವು ಸ್ಕೂಲ್ಗಳನ್ನು ಸ್ಥಾಪಿಸಬಹುದಾಗಿದೆ. ಅದು ಎಸೆನ್ಷಿಯಲಿ ನಾವು ಹೊರವಲಯದಲ್ಲಿ ಒಪ್ಪಿಸುವಂಥ ನಮ್ಮ ಕನ್ವೆನ್ಷನಲ್ ರೀತಿಯ ಸ್ಕೂಲ್ಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಯಾಕೆಂತಂದ್ರೆ ಇದನ್ನು ನಾವು ನಮ್ಮ ಕ್ಯಾಮರಾದ ಒಂದು ಸಂಯೋಜನೆಯಲ್ಲಿಯೇ ಇಲ್ಲಿ ಇರುವ ಒಂದು ಕಲೆಯನ್ನ ನಾವು ಅಮೆರಿಕಾದಲ್ಲಿ ಇರುವವರಿಗೆ ಕಲಿಸುವಂತಹ, ಅಥವಾ ಯಾವುದೋ ಜ್ಞಾನವಾಹಿನಿಯನ್ನ ಅವರಿಗೆ ವಿಸ್ತರಿಸುವಂತಹ ಒಂದು ಸ್ವರೂಪಕ್ಕೂ ನಾವು ಕಾರಣವನ್ನ ಮಾಡಿಕೊಂಡು ಆ ಮೂಲಕವಾಗಿ ನಮ್ಮದೇ ಆದಂತಹ ಒಂದು ಗಳಿಕೆಯ ಮಾರ್ಗವನ್ನು ರೂಪಿಸಿಕೊಡೋದಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಈ ಆನ್ಲೈನ್ ಕ್ಲಾಸ್ಗಳ ಮೂಲಕವಾಗಿ ನಮ್ಮ ಅನೇಕದಾದಂತಹ ವ್ಯಾಪ್ತಿಯನ್ನ ವಿದೇಶಗಳಲ್ಲೂ ಹೊಂದಿ ಅಲ್ಲಿಯೂ ಕೂಡ ನಮ್ಮದಾದಂತಹ ಒಂದು ವಿದ್ಯಾರ್ಥಿಗಳನ್ನ ಇಟ್ಟು ನಾವು ಬೋಧಿಸುವುದರ ಮೂಲಕವಾಗಿ, ಅವರಿಗೆ ಜ್ಞಾನವನ್ನು ಹಂಚುವುದರ ಮೂಲಕವಾಗಿ ನಮ್ಮ ಗಳಿಕೆಯನ್ನು ಸಾರ್ಥಕಗೊಳಿಸಿಕೊಳ್ಳೋದಕ್ಕೆ ಅವಕಾಶಗಳನ್ನು ನಿರ್ಮಿಸಿಕೊಳ್ಬಹುದು. ಹಾಗೆಯೇ ಈ ಒಂದು ಕುಂಭರಾಶಿಯ ಜನರಿಗೆ ವಿಶೇಷವಾಗಿ ಮತ್ತೊಂದು ಅಪಾರ ಪ್ರಮಾಣದ ಶಕ್ತಿ ಒದಗಿಸಿಕೊಡಬಹುದಾದಂತಹ ವಿಚಾರ ಅಂದರೆ ಈ ಲವಣಾಂಶಗಳು. ನಾವು ಯೋಚಿಸ್ತೇವೆ ಈ ಸಮುದ್ರಜನ್ಯವಾದಂತಹ ಕೆಲವು ಲವಣಗಳು, ಯಾಕೆಂದ್ರೆ ಈ ಲವಣಗಳಲ್ಲಿ ಬರೀ ಕೇವಲ ಸೋಡಿಯಂ ಕ್ಲೋರೈಡ್ ಮಾತ್ರ ಇರೋದಿಲ್ಲ, ಬ್ರೋಮೈಡ್ ಇರುತ್ತೆ, ಅಥವಾ ಇನ್ನಿತರ ಯಾವುದೇ ಒಂದು ರೀತಿಯ ದೇಹಕ್ಕೆ ಔಷಧಿಯ ರೂಪದಲ್ಲಿ ಸಂಯೋಜಿತವಾಗುವಂತಹ ಒಂದು ಸಂಯೋಜನೆ ಮೂಲಕವಾಗಿ ನಾವು ಅದನ್ನ ವ್ಯಾಪಾರವನ್ನಾಗಿ ಮಾಡಿಕೊಳ್ಳಬಹುದಾದಂತಹ ಈ ಲವಣವನ್ನ, ಉಪ್ಪನ್ನ ವಿಸ್ತರಿಸಿಕೊಳ್ಳುವಂತಹ ಮಾರ್ಗವನ್ನು ಕೂಡ ಇವರು ಕಂಡುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ, ಈ ಕುಂಭರಾಶಿಯವರಿಗೆ ವಿಶೇಷವಾಗಿ ಅನೇಕ ರೀತಿಯ ಈ ಮ್ಯಾಜಿಕಲ್ ಅಥವಾ ಈ ನಾವು ಮ್ಯಾಜಿಕ್ ಅನ್ನುವಂಥದ್ದು ಅಥವಾ ಅತೀಂದ್ರಿಯ ಜ್ಞಾನ ಅಂತ ಏನು ಹೇಳ್ತೀವಿ, ಸಿಕ್ಸ್ತ್ ಸೆನ್ಸ್ನ ಬಗೆಗಿನ ಕಲ್ಪನೆ ಅಂತ ಏನು ಹೇಳ್ತೀವಿ, ಅದನ್ನ ಒಬ್ಬ ವ್ಯಕ್ತಿಯ ಬಗೆಗಾಗಿನ ವಿಚಾರಗಳನ್ನ ತಿಳಿಸಿಕೊಡುವುದರಲ್ಲಿ ಅವರ ಸಿಕ್ಸ್ ಸೆನ್ಸ್ ಏನಾಗುತ್ತೆ, ವರ್ಕ್ ಆಗ್ತಾ ಇರುತ್ತೆ. ಆ ಒಂದು ಸಿಕ್ಸ್ ಸೆನ್ಸಿನ ಮೂಲಕವಾಗಿ ಅವರಿಗೆ ಬಂದೊದಗುವಂತಹ ಅಪಾಯವನ್ನ ಮೊದಲೇ ತಿಳಿಸಿ ಹೇಳಬಹುದಾದಂತಹ, ಅಥವಾ ಇಂತಹದ್ದಕ್ಕೆ ನೀನು ಕೈ ಹಾಕಬೇಡ ಅನ್ನುವುದ ರೀತಿಯಲ್ಲಿ ಒಂದು ಗೈಡ್ಲೈನ್ಸ್ ಅನ್ನು ಕೊಡಬಹುದಾದಂತಹ ಒಬ್ಬ ಗಾಡ್ ಫಾದರ್ ಆಗಿ ತಮ್ಮನ್ನೇ ತಾವು ರೂಪಿಸಿಕೊಳ್ಳುವಲ್ಲಿ, ಆ ಗಾಡ್ ಫಾದರ್ ರೂಪದಲ್ಲಿ ಅನೇಕ ರೀತಿಯ ಒಂದು ಪ್ರತಿಭಾವಂತರನ್ನ ಕೂಡಿಸಿ ಒಂದು ಗುಂಪನ್ನಾಗಿಸಿ ಆ ಒಂದು ಪ್ರದೇಶದ ದೈತ್ಯ ಶಕ್ತಿಯನ್ನಾಗಿ ಬೆಳೆಸುವಲ್ಲಿ ಇವರಿಗೆ ಒಂದು ರೀತಿಯ ವಿಚಿತ್ರವಾದಂತಹ ಪ್ರತಿಭೆ ಕುಂಭರಾಶಿಯವರಿಗೆ ಅಡಕವಾಗಿರುತ್ತೆ. ಈ ಎಲ್ಲ ರೀತಿಯಲ್ಲಿ ಕುಂಭರಾಶಿಯವರು ತಮ್ಮ ದಾರಿಯನ್ನ ಒಂದು ಸುಸಂಸ್ಕೃತ ಸ್ವರೂಪದಲ್ಲಿ ಹಳಿಯನ್ನಾಗಿಸಿಕೊಂಡು ಆ ಹಳಿಯಲ್ಲಿ ಶಿಸ್ತುಬದ್ಧವಾಗಿ ನಡೆದಿರುವಂತಾದ್ರೆ ದೊಡ್ಡ ಪ್ರಮಾಣದ ಹಣವನ್ನ ಗಳಿಸಬಹುದು, ಅಥವಾ ಸಂಬಳವನ್ನು ಪಡೆಯಬಹುದು, ಜೀವನದ ಸುಖವನ್ನ
ಕಂಡುಕೊಳ್ಳಬಹುದು. ನಮಸ್ಕಾರ.